ಸುರಿಯೋ ಮಳೆಯಲ್ಲೂ ಕೂಡ ಈ ಪರಿಶೀಲನೆ ಮುಂದುವರೆದಿದೆ. ಅಲ್ಲೇನೂ ಕೂಡ ಬ್ರೇಕ್ ತಗೊಂಡಿಲ್ಲ, ನಿಲ್ಲಿಸಿಲ್ಲ ಅವರು ಈ ಕೆಲಸವನ್ನ. ಭೋ ಅಂತ ಅಲ್ಲಿ ಮಳೆ ಸುರಿತಾ ಇದೆ. ಆ ಸುರಿಯೋ ಮಳೆಯಲ್ಲೂ ಕೂಡ ಶವಗಳ ಪತ್ತೆಗಾಗಿ ಪರಿಶೀಲನೆ ಮುಂದುವರೆದಿದೆ. ಆ ತಲೆಬುರುಡೆ ಆತ ಎಲ್ಲಿಂದ ತಂದ, ಅದರ ಅಸ್ಥಿಪಂಜರ ಎಲ್ಲಿದೆ, ಅದನ್ನ ಹೊರತೆಗೆಯುವ ಕಾರ್ಯ ಅಥವಾ ಶೋಧಿಸುವ ಕಾರ್ಯ ನಡೀತಾ ಇದೆ. ಪೊಲೀಸರು ಅಲ್ಲಿ ಈಗಾಗಲೇ ಅವ್ರಿಗೇನಾದ್ರೂ ಮಹತ್ವದ ಮಾಹಿತಿ ಸಿಕ್ಕಿದೆಯಾ ಇಲ್ವಾ ಆ ಕುರಿತಾಗಿ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಒಟ್ಟಾರೆ ಜೋರಾಗಿ ಮಳೆ ಸುರಿತಾ ಇದೆ, ಆದ್ರೂ ಕೂಡ ಸ್ಥಳ ಪರಿಶೀಲನೆ ನಡೀತಾ ಇದೆ. ಜೊತೆಗೆ ಆ ಶವವನ್ನ ಕಳೆಬರಗಳನ್ನ ಹೊರತೆಗಿಬೇಕಲ್ಲ, ಆ ಕೆಲಸ ಕೂಡ ನಡೀತಾ ಇದೆ ಅಂತ ಹೇಳಲಾಗ್ತದೆ. ಇನ್ನೂ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ, ಇನ್ನೂ ಕೂಡ ಮಾಹಿತಿ ಬಂದಿಲ್ಲ. ಹುಡುಕಾಟ ಅಂತೂ ನಡೆದಿದೆ. ಸುರಿಯೋ ಮಳೆಯಲ್ಲೂ ಕೂಡ ಬುರುಡೆಗಾಗಿ ಶೋಧ ನಡೆಸಿದ್ದಾರೆ. ಹಾರೆ ಪಿಕಾಸಿಯಿಂದ ಸಮಾಧಿ ಬಗೆಯುವ ಕಾರ್ಯ ನಡೆದಿದೆ. ಸಮಾಧಿ ಬಗೆದು ಕಳೆಬರ ಪತ್ತೆಗೆ ಮುಂದಾಗಿದ್ದಾರೆ ಎಸ್ಐಟಿ. ನೇತ್ರಾವತಿ ಸ್ನಾನಘಟ್ಟದ ಹತ್ತಿರದಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿ. ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್.ಕೆ. ಉಮೇಶ್ ಅವರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್, ಈಗ ಆ ವ್ಯಕ್ತಿಯನ್ನ ನೇತ್ರಾವತಿ ಸ್ನಾನಘಟ್ಟದಿಂದ ಸುಮಾರು 3 ಕಿಲೋಮೀಟರ್ ಒಳಗಡೆ ಅರಣ್ಯದಲ್ಲಿ ಕರ್ಕೊಂಡು ಬಂದಿದ್ದಾರೆ. ದೃಶ್ಯಗಳಲ್ಲಿ ಪೊಲೀಸರು ಪಿಕಾಸಿ ಅವನ್ನೆಲ್ಲ ತಗೊಂಡು ಹೋಗ್ತಾ ಇರೋದು ಕಾಣಿಸ್ತಾ ಇದೆ. ಎಸ್ಐಟಿ ಟೀಮ್ ಜೊತೆಗಿದೆ. 12:50 ಕರ್ಕೊಂಡು ಬಂದಿದ್ದಾರೆ. ಇಷ್ಟೋ ತನಕ ಅಲ್ಲಿ ಪರಿಶೀಲನೆ ಮುಂದುವರೆದಿದೆ. ಹೇಗಿರುತ್ತೆ ಯೂಶಲಿ ಇಂಥ ಸನ್ನಿವೇಶದಲ್ಲಿ ಏನ್ ಮಾಡ್ತಾರೆ ಪೊಲೀಸರು ಅಂತ? ಮಹಾಜರು ಯಾವ ರೀತಿನಲ್ಲಿ ಇರುತ್ತೆ? ಹೌದು, ಈಗಾಗಲೇ ಒಂದು ಅವರು ಆ ಜಾಗನ ಒಂದು ಐಡೆಂಟಿಫೈ ಮಾಡಿ ಒಂದು ಮಾಜರ್ ಕ್ರಮ ಅಂತ ಜರುಗಿಸಿರ್ತಾರೆ. ನೋಡಿ, ಈಗಾಗಲೇ ಆ ಜಾಗ ಯಾವುದು, ಇವನ್ ತೋರಿಸಿರ್ತಾನೆ ಈ ಜಾಗ ಅಂತ ಹೇಳಿ ಅಂತ. ಆ ಜಾಗ ತಲೆನ ತೆಗ್ದಿರ್ತಾನೆ ಹೊರಗಡೆ. ತಲೆ ತೆಗ್ದಿರುವಂತ ಸಮಯ ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಅವನು ತೆಗ್ದಿರ್ಲೇಬೇಕು. ಮಣ್ಣು ತೆಗೆದು ಆಚೆ ಹಾಕಿರ್ಬೇಕು, ಇಲ್ಲಾಂದ್ರೆ ಸ್ವಲ್ಪ ಮುಚ್ಚಿರ್ಬೇಕು. ಅದು ಏನು ಗೊತ್ತಾಗ್ಬಿಡುತ್ತೆ ಸುಲಭಕ್ಕೆ. ಯಾಕೆಂದ್ರೆ ಇವನು ಆಗ್ಲೇನೆ ತಲೆ ತಗೋಬೇಕು ಅಂದಾಗ್ಲೇನೆ ಬಗ್ದಿರ್ಬೇಕು ಇವನು ಅಲ್ಲಿ. ಇಲ್ಲ ಹೊಸ ಜಾಗ ಅವ್ನು ಬಗೀತಾನೆ ಅಂತಂದ್ರೆ ತಲೆಯಿಂದ ತಂದು ಅನ್ನೋಂಥ ಪ್ರಶ್ನೆ ಬರುತ್ತಲ್ವಾ. ಆ ಕಾರಣಕ್ಕೆ ಅಲ್ಲೇನೆ ಇವನ ಮೇಲೆ ಅನುಮಾನ ಮೂಡುವಂಥದ್ದು ಬಂದ್ಬಿಡುತ್ತೆ. ಆ ಕಾರಣಕ್ಕೆ ಈಗಾಗಲೇ ಅದನ್ನ ಎಲ್ಲಿ ಊತಾಕಿದ್ದ ಆ ಶವನ ಆ ಜಾಗನ ಇವನಾಗ್ಲೇ ಬಗ್ದಿರ್ಬೇಕಾಗಿರುತ್ತೆ. ಇಲ್ಲ ನಾನು ಬಹಳ ವರ್ಷಗಳಿಂದ ಬಗದ್ಬಿಟ್ಟು ತಲೆ ಇಟ್ಕೊಂಡಿದ್ದೆ ಅಂತ ಅನ್ನುವಂಥದ್ದು ಅಪರಾಧ. ಅದು ಹಂಗೆ ಮಾಡಬಾರ್ದು. ಅದರಲ್ಲೂ ಸಹ ಅವನಿಗೆ ಪೊಲೀಸ್ನವರುಗಳ ಮೇಲೆ ಕ್ರಮ ಜರುಗಿಸಬಹುದು. ಅದಕ್ಕೆ ಅದನ್ನೇ ಆದಂತಹ ಕಾನೂನಿನ ಪ್ರಕ್ರಿಯೆಗಳಿದ್ದಾವೆ. ಆ ಕಾರಣಕ್ಕೆ ಈಗ ಅವರುಗಳು ನನ್ನ ಲೆಕ್ಕದಲ್ಲಿ ಒಂದು ಎಕ್ಸಿಬಿಷನ್ಗೆ ಬಂದಿರ್ತಾರೆ. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಬಂದಿರ್ತಾರೆ, ತಹಸೀಲ್ದಾರ್ ಬಂದಿರ್ತಾರೆ, ಎಸಿ ಒಬ್ಬರನ್ನ ಅಪಾಯಿಂಟ್ ಮಾಡಿರ್ತಾರೆ, ಮತ್ತೆ FSL ಟೀಮು ಮತ್ತೆ ಈ ಟೀಮ್ಗಳೆಲ್ಲ ಹೋಗಿ ಇವಾಗ ಮಾಜರ್ ಪ್ರಕ್ರಿಯೆ ನಡೆಯುತ್ತೆ. ಇವಾಗ ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ಸ್ ನಡೀತದೆ ಅಲ್ಲಿ. ಅದು ಇನ್ಕ್ವೆಸ್ಟ್ ಯಾವಾಗ ನಡೀತದೆ ಅಂತ ಅಂದ್ರೆ ಅದನ್ನೆಲ್ಲ ಬಗ್ದು ಒಳಗಡೆ ಸ್ಕೆಲಿಟನ್ ಯಾವಾಗ ಸಿಗುತ್ತೋ, ಸ್ಕೆಲಿಟನ್ ಪೂರ್ವಕವಾಗಿ ಇದಕ್ಕೆ ಸಿಕ್ಕಿದಾಗ ಅದನ್ನ ಸಪರೇಟ್ ಆಗಿ ತಗೊಂಡು ಎಲ್ಲಾನು ಜೋಡಿಸಿ ಫೋಟೋ ತೆಗೆದು ಎಲ್ಲ ಮಾಡ್ತಾರೆ. ಮತ್ತೆ ಈ ತಲೆ ಏನ್ ತೆಗೆದಿದ್ನಲ್ಲ, ಮತ್ತೆ ಅದು ಮತ್ತೆ ಒಳಗಡೆ ಇರ್ತಕ್ಕಂಥ ಏನು ಸ್ಕೆಲಿಟನ್ ಒಂದೇನಾ ಅಂತ ಅನ್ನೋದಕ್ಕೆ ಅದ್ರ ಫೀಮರ್ ಬೋನ್ ಬರುತ್ತೆ, ಅದು ತೊಡೆದು, ಅದನ್ನ ಒಂದು ತಗೊಂಡು ಒಂದು DNA, ಯಾಕೆಂತಂದ್ರೆ ಅದ್ರೊಳಗಡೆ ಬೋನ್ ಮೆರೋ ಇರುತ್ತೆ, ಅದನ್ನ ತಗೊಳ್ತಾರೆ. ಆ ಬೋನ್ ಮೆರೋ ಬೇಕೇ ಬೇಕಾಗುತ್ತೆ DNA ಗೆ. ಅದನ್ನ ತಗೊಂಡು ಸ್ಕೆಲಿಟನ್ ಸಿಕ್ಕಿದ್ರೆ ಅದು ಪೂರ್ವಕವಾಗಿ ಅದನ್ನ FSLಗೂ ಮತ್ತೆ ಅದಕ್ಕೆ ಏನೇನ್ ಬೇಕು ಮತ್ತೆ ಅಲ್ಲಿ ಮಣ್ಣು ಸ್ಯಾಂಪಲ್ಗಳು ತಗೋತಾರೆ, ಮೇಲ್ಗಡೆದು ಮತ್ತೆ ಒಳಗಡೆ ಸ್ಯಾಂಪಲ್ ತಗೊಳ್ತಾರೆ. ಆಮೇಲೆ ಅದ್ರ ಸುತ್ತ ಅಕಸ್ಮಾತ್ ಏನಾದ್ರು ಗಿಡ ಏನಾದ್ರು ಬೆಳೆದಿತ್ತು ಅಂದ್ರೆ ಅದ್ರ ಮೇಲೆ ಆ ಬಾಡಿ ಮೇಲೆ ಏನಾದ್ರು ಅಕಸ್ಮಾತ್ ಅದು ಎಷ್ಟು ದಿವಸದ ಗಿಡ ಇಲ್ಲ ಪೂರ ಏನಾದ್ರು ಇದ್ದಂತ ಗಿಡನ ಕಿತ್ತಾಕ್ಬಿಟ್ಟು ಅವನೇನಾದ್ರೂ ಅಲ್ಲಿ ಯಾವ್ದು ಗಿಡ ಬರದೇ ಇದ್ರೇನೋ ಓಕೆ, ಯಾವ್ದಾದ್ರು ಮರ ಗಿಡಗಳು ಬಂದಿದ್ದು ಬಹಳ ವರ್ಷಗಳಲ್ಲಿ ಊತಾಕಿದ್ದೀನಿ ಅಂದ್ರೆ ಅದ್ರ ಮೇಲೆ ಗಿಡಗಳು ಬೆಳೆದಿದ್ದಾಗ ಅದು ಕಿತ್ತಾಕಿರ್ತಾನೆ. ಅದನ್ನೂ ಸಹ ಇದು ಪೂರಕವಾದಂತ ಎವಿಡೆನ್ಸ್ ಆಗಿರ್ತದೆ. ಅದನ್ನ ಯಾವಾಗ ದೂರ ಬಿಸಾಕ್ತಾ ಇದೆಲ್ಲ ಆಗುತ್ತೆ. ಇವತ್ತೊಂದು ದಿವಸ ಅದಕ್ಕೆ ಇವತ್ತೇನಾದ್ರು ಸ್ಕೆಲಿಟನ್ ಸಿಕ್ಕಿದ್ರೆ ಅದು DNA ಹೋಗ್ಲೇಬೇಕಾಗ್ತದೆ ಪರೀಕ್ಷೆಗೆ. ಯಾವುದೇ ಕಾರಣಕ್ಕೂ DNA ಹೋಗದೆ ಮಾಡೋಗಿಲ್ಲ. DNA ಕಳಿಸಿ ತಲೆಬುರುಡೆ ಮತ್ತೆ ಇರ್ತಕ್ಕಂಥ ಸ್ಕೆಲಿಟನ್ ಏನಿದೆ ಫಸ್ಟ್ ಅದನ್ನ ಜೋಡಣೆ ಆಗಬೇಕು. ಅದಾದ್ಮೇಲೆ ಅದು ಜೋಡಣೆ ಆದ್ಮೇಲೆ ಮತ್ತೆ ಇನ್ನೊಂದ್ಸರಿ ನಾವು ಅದನ್ನ ಇನ್ನೂ ಫರ್ದರ್ ಒಪಿನಿಯನ್ ಜೋಡಣೆ ಆಯ್ತು ಅಂದ ಪಕ್ಷದಲ್ಲಿ ಅವರುಗಳು ಅದು ಹೆಣ್ಣ ಗಂಡ ಆಮೇಲೆ ಏಜ್ ಏನಿರ್ಬೋದು ಇದೆಲ್ಲ ಕೆಲವಷ್ಟು ಪ್ರಶ್ನೆಗಳನ್ನ ಹಾಕ್ಬೋದು ಅದಕ್ಕೆ. ಬಟ್ ಎಲ್ಲಾನು ಕೊಡೋಕ್ಕಾಗುದಿಲ್ಲ. ಆ ಮ್ಯಾಂಡಿಬಲ್ ಏನಿತ್ತು ಅದ್ರ ಮೇಲೆ FSLನವರು ಅದನ್ನ ಒಂದು ಒಪಿನಿಯನ್ ಕೊಡ್ತಾರೆ. ಆ ತಂತ ಏನಿರ್ತದಲ್ಲ ಹಲ್ಲುಗಳು ಅದ್ರ ಮೇಲೆ ಇಷ್ಟು ವಯಸ್ಸಾಗಿರ್ತದೆ ಅಂತ ಅನ್ನುವಂಥದ್ದು ಕೊಟ್ಟಿರ್ತಕ್ಕಂಥದ್ದಕ್ಕೆ ನನ್ನದೊಂದು ಪ್ರಕ್ರಿಯೆ ಮುಗಿಕೆ ಬಹಳ ದಿನಗಳು ತಿಂಗಳುಗಳು ಬೇಕಾಗ್ತದೆ. ಹತ್ತತ್ರ ವರ್ಷಗಳ ಹತ್ತತ್ರ ಹೋಗ್ಬಿಡುತ್ತೆ ಒಂದು ಪ್ರಕ್ರಿಯೆ ಮಾಡೋ ವರ್ಷಕ್ಕೆ ಮೇಡಮ್.
ಸರ್, ಇನ್ನು ಒಂದು ಸ್ಕೆಲಿಟನ್ ಅನ್ನ ಐಡೆಂಟಿಫೈ ಮಾಡಿ ಅದು ಯಾರದ್ದು ಅಂತ ಹೇಗೆ ಗೊತ್ತಾಗುತ್ತೆ? ಹತ್ರ ಇರೋ ಪೊಲೀಸ್ ಸ್ಟೇಷನ್ ನಲ್ಲಿ ನಾಪತ್ತೆ ಕೇಸ್ಗಳನ್ನ ಚೆಕ್ ಮಾಡಿ ಹೆಂಗೆ ಲಿಂಕ್ ಮಾಡ್ತಾರೆ? ಹೆಂಗೆ ಇದು ಯಾರದ್ದು ಅಂತ ಹೇಗೆ ಫೈಂಡ್ ಔಟ್ ಮಾಡ್ತಾರೆ? ಏನ್ ಕತೆ ಅಂತ? ಅದೇ ಇವಾಗ ಏನಾಗುತ್ತೆ ಅಂದ್ರೆ ಅದು ಮನುಷ್ಯಂದ ಅಲ್ವಾ, ಇವ್ನು ಹೇಳ್ತಾ ಇರೋ ಸತ್ಯನ ಸುಳ್ಳ? ಅಂದ್ರೆ ಈಗಾಗಲೇ ತನಿಖಾಧಿಕಾರಿಗಳು ಇದಕ್ಕೆ ಬಂದ್ಬಿಟ್ಟಿರ್ತಾರೆ ಕನ್ಕ್ಲೂಷನ್ಗೆ. ಈಗಾಗಲೇ ಅವ್ರನ್ನೆಲ್ಲ ಮಾತಾಡಿಸ್ದಾಗ್ಲೇನೆ ಇವ್ನು ಎಷ್ಟು ಮಟ್ಟಕ್ಕೆ ಸುಳ್ಳು ಹೇಳವನೆ, ಎಷ್ಟು ಮಟ್ಟಕ್ಕೆ ಸತ್ಯ ಹೇಳವನೆ ಅಂತ ಹೇಳುವಂತದ್ದು, ಮತ್ತೆ ಸೈಂಟಿಫಿಕ್ ಎವಿಡೆನ್ಸ್ಗಳು, ಮತ್ತೆ ಈ 1 ವರ್ಷದಿಂದ ಅವನು ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ, ಯಾರ ಜೊತೆ ಹೋಗಿದ್ದ, ಯಾವ್ಯಾವ ಊರಿಗೆ ಹೋಗಿದ್ದ, ಯಾರ್ಯಾರು ಭೇಟಿ ಮಾಡಿದ್ದ, ಇದೆಲ್ಲ ಪೂರ್ಣ ಪ್ರಮಾಣದಲ್ಲಿ ನಾವು ಬಿಹೈಂಡ್ ದಿ ಇನ್ವೆಸ್ಟಿಗೇಷನ್ ಟೆಕ್ನಿಕಲ್ ಟೀಮ್ಗಳು ನಾವು ಮಾಡ್ಕೊಳ್ತೀವಿ ಪೂರ್ತಿ. ಅವ್ನ ನಡವಳಿಕೆನ ಅವ್ನು ಹೇಳಲೇಬೇಕಾಗಿಲ್ಲ. ಅವ್ನ ನಡವಳಿಕೆ ಎಲ್ಲ ಪೂರಾ ಹೇಗೆ ಅಂತೇಳಿ ಅವನ CDR ನಮ್ಗೆ ಗೊತ್ತಾಗ್ಬಿಡ್ತದೆ. ಅವ್ನಿಗೆ ಯಾವ ಲೆವೆಲ್ ಕಾಂಟ್ಯಾಕ್ಟ್ ಇದೆ, ಯಾರ್ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾನೆ ಅಂತ ಅನ್ನುವಂಥದ್ದು. ಅದು ಬಿಹೇವಿಯರ್ ಆಟಿಟ್ಯೂಡ್ಸ್ ಸಹ ನಾವು ಸ್ಟಡಿ ಮಾಡ್ತೀವಿ. ಅದಾದ್ಮೇಲೆ ಅವನು ಎಷ್ಟು ಸತ್ಯ ಹೇಳಿದ್ದಾನೆ ಅಂತ ಅನ್ನುವಂಥದ್ದು ಗೊತ್ತಾಗ್ತದೆ. ಆಮೇಲೆ ಅದಾದ್ಮೇಲೆ ನಮಗೊಂಥರ ಅಲ್ಲಿ ಬಂದು ಆ ಬಾಡಿ ಸಿಕ್ತು ಅಂತ ಅಂದಾದ್ಮೇಲೆ ಅದನ್ನ ಪತ್ತೆ ಕಾರ್ಯ ಮಾಡ್ಬೇಕಾಗ್ತದೆ. ಇವನ ಪತ್ತೆ ಆಗ್ಲೇಬೇಕಲ್ಲ. ಪತ್ತೆ ಆಗದ ಹೊರತು ಆ ಬಾಡಿ ಯಾವುದು, ಎಲ್ಲಿಂದ ಬಂತು, ರೂಟ್ ಬೇಕಲ್ಲ, ಇನ್ವೆಸ್ಟಿಗೇಷನ್ ತನಿಖೆಗೆ ಬೇಕಲ್ಲ. ಅದು ಎಲ್ಲಿಂದ, ಯಾವ ಊರು, ಆಮೇಲೆ ಇಲ್ಲಿಗೆ ಯಾಕೆ ಬಂದಿದ್ರು ಅವರು, ಇಲ್ಲಿ ಬಂದಿರೋ ಕಾರಣ ಏನು, ಅವ್ರಿಗೆ ಬಂದಿರುವಂತ ಸಮಯದಲ್ಲಿ ಏನಾದ್ರು ಇರುವಂತ ಜಾಗದಲ್ಲಿ ಇರ್ತಕ್ಕಂಥವ್ರಿಗೆ ಏನಾದ್ರು ವೈಷಮ್ಯಗಳಿತ್ತ, ಯಾರಾದ್ರೂ ಇವ್ರ ಮೇಲೆ ಸಿಕ್ಕಿತ್ತ, ಅಲ್ಲಿಂದ ಏನಾದ್ರು ಕಿಡ್ನಾಪ್ ಮಾಡ್ಕೊಂಡು ಬಂದು ಸ್ಥಳೀಯ ಲೋಕಲ್ ಇದ್ರೊಳಗಡೆ ಏನಾದ್ರು ಕೇಸಸ್ಗಳು ರಿಜಿಸ್ಟರ್ ಆಗಿದ್ದ, ಮಿಸ್ಸಿಂಗ್ ಆಗಿದ್ಯಾ, ಇಲ್ಲ ಕಿಡ್ನಾಪಿಂಗ್ ಆಗಿದೆಯಾ, ಈ ತರ ಪ್ರಕರಣ ಪತ್ತೆ ಆಗ್ತಿರೋದಿದೆಯಾ. ಇದೊಂಥರ ಗಾಳಿ ಗುದ್ದಾಟ ಜಾಸ್ತಿ. ಇದು ತನಿಖಾಧಿಕಾರಿ ಬಹಳ ದಾರಿನಲ್ಲಿ ಹೋಗ್ಬೇಕಾಗ್ತದೆ. ಬಟ್ ಆದ್ರೂ ತುಂಬಾ ಟೈಮ್ ತಗೊಳುತ್ತೆ. ಒಂದು ಚಾಲೆಂಜಸ್ ಇಂಥವನ್ನೆಲ್ಲ ಮಾಡಬೇಕಾದಂತ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ನಮ್ಗೆ ಈಗಾಗಲೇ ತನಿಖಾಧಿಕಾರಿಗಳಿಗೆ ನಮಗೆ ಈಗಾಗಲೇ ಪೂರಕವಾಗಿ ನಡೀತಾ ಇರೋದು ನಿಜನ ಸುಳ್ಳ ಅಂತ ನಾವ್ ಯಾರಿಗೂ ಹೇಳದೆ ಹೋದ್ರು ಒಂದು ಹಂತದಲ್ಲಿ ನಮ್ಗೆ ಗೊತ್ತಾಗ್ಬಿಡ್ತಾ ಇರ್ತದೆ. ಇದ್ರಲ್ಲಿ ಒಂದು ಇದೆ, ಏನೋ ಇದೆಯಪ್ಪ, ಸತ್ಯ ಇದೆ, ಇನ್ನು ಬಹಳ ಹುಷಾರಾಗಿ ಮಾಡ್ಬೇಕೆ, ಇದೆಲ್ಲ ಸುಳ್ಳು, ಇದೆಲ್ಲ ಹೇಳ್ತಾ ಇದು ಒಂದಕ್ಕೊಂದು ತಾಳೆ ಇಲ್ಲ, ಯಾವ್ದಕ್ಕೊಂದು ಎವಿಡೆನ್ಸ್ಗಳು ಒಂದಕ್ಕೊಂದು ಜೋಡಣೆ ಇಲ್ಲ, ಏನೋ ಇದಾಗಿದೆ ಅನ್ನುವಂಥದ್ದು ನಾವು ಒಂದು ಕನ್ಕ್ಲೂಷನ್ಗೆ ಬರುವಂತದ್ದು ಇರ್ತದೆ ಸಾಮಾನ್ಯವಾಗಿ. ಆದ್ರೆ ತನಿಖೆ ಮಾತ್ರ ಪೂರ್ಣ ಮಾಡ್ಲೇಬೇಕಲ್ಲ. ಯಾಕಂದ್ರೆ ಸರ್ಕಾರ ನೇಮಕ ಮಾಡಿರ್ತದೆ, ಪೊಲೀಸರುಗಳು ಯಾವ ಮಟ್ಟದಲ್ಲಿ ತನಿಖೆ ಮಾಡಬೇಕು ಅಂದ್ರೆ ಪೂರಕವಾಗಿ ಎಲ್ಲಾ ತನಿಖೆನೂ ಮಾಡ್ತಾರೆ. ಯಾಕೆಂದ್ರೆ ಬಹಳ ಲೈಟ್ ಆಗಿ ಬಹಳ ಸುಲಭಕ್ಕೆ ಇದನ್ನ ತೀರ್ಮಾನ ಮಾಡ್ಬಿಟ್ಟು ರಿಪೋರ್ಟ್ಗಳು ಹಾಕುವಂಥದ್ದು ಸರ್ಕಾರಗಳಿಗೆ ಹಾಕೋಕುವಂಥದ್ದು. ಯಾಕೆಂದ್ರೆ SIT ಮಾಡಿರೋದ್ರಿಂದ ಆ ಮಟ್ಟದ ತನಿಖೆನೇ ನಡೀತದೆ. ನನ್ನ ಲೆಕ್ಕದಲ್ಲಿ ಸತ್ಯ ನಡೀತದೆ. ಯಾವ ಕಾರಣಕ್ಕೂ ಯಾವ್ದ್ರಲ್ಲಿ ಬೇಜವಾಬ್ದಾರಿ ಅಂತದ್ದು ಯಾವುದೂ ಆಗಲ್ಲ. ಬಹಳ ಏನೇನ್ ಪೂರಕವಾಗಿ ತಾಂತ್ರಿಕವಾಗಿ ಏನೇನ್ ಬೇಕು, ಮತ್ತೆ FSL ವರದಿಗಳು ಏನೇನ್ ಬೇಕು, DNA ವರದಿಗಳು ಏನೇನ್ ಬೇಕು, ಅದನ್ನ ಮತ್ತೆ ಪತ್ತೆ ಕಾರ್ಯ ಅವ್ರನ್ನ ಜೋಡಣೆ ಮಾಡುವಂಥದ್ದು ಪತ್ತೆ ಕಾರ್ಯಗಳು ಸಹ ಸೈಂಟಿಫಿಕ್ ಆಗಿ ಆಗ್ತವೆ. ನನ್ನ ಲೆಕ್ಕದಲ್ಲಿ ಇದೊಂದು ಟಫೆಸ್ಟ್ ಟೈಟ್ ರೋಪ್ ಟು ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಟು ಬ್ರೇಕ್ ಥ್ರೂ. ಒಂದು ಹಂತಕ್ಕೆ ಬಂದಾಗ ಎಲ್ಲೋ ಒಂದ್ ಕಡೆ ಬಹಳ ಅದು ಒಂದು ಕಷ್ಟದ ಇನ್ನು ಮುಂದೆ ಅದು ನನ್ನ ಲೆಕ್ಕದಲ್ಲಿ ಅವ್ರು ಫೇಸ್ ಮಾಡ್ಬೇಕಂತ ಆಗುತ್ತೆ. ಆದ್ರೂ ತನಿಖಾಧಿಕಾರಿಗಳಿಗೆ ಯಾವುದನ್ನು ಕಷ್ಟನೂ ಅಲ್ಲ, ಸುಲಭನೂ ಅಲ್ಲ. ಅಂದ್ರೆ ಎವಿಡೆನ್ಸಸ್ ಕಲೆಕ್ಟ್ ಮಾಡುವಂತದ್ದು ಒಂದೇ ಚಾಲೆಂಜಸ್. ಓಕೆ ಉಮೇಶ್ ಸರ್, ಇನ್ನು ಸತ್ಯ ಮತ್ತು ಸುಳ್ಳಿನ ನಡುವೆ ಇನ್ನೊಂದಿರುತ್ತೆ ಅರ್ಧ ಸತ್ಯ ಅಂತ. ಅಂದ್ರೆ ಯಾವುದೋ ಒಂದು ಪ್ರಕರಣ ಆಗಿದ್ರೂ ಅದು ಪ್ರಕರಣವೇ ತನಿಖೆ ಮಾಡಲೇಬೇಕಾಗತ್ತೆ. ಮತ್ತೆ ಆತ ಹೇಳಿದ ಹಾಗೆ ನಿಜಕ್ಕೂ 100 ಪ್ರಕರಣಗಳು ಆಗಿದ್ದರೂ ಕೂಡ ಅದು ಬಹಳ ಗಂಭೀರವಾದ ಕಂಡು ಕೇಳರಿಯದ ಪ್ರಕರಣ ಆಗತ್ತೆ. ಆದ್ರೆ ಏನೂ ಆಗಿಲ್ಲ, ಒಂದೇ ಒಂದು ಪ್ರಕರಣ ಆಗಿತ್ತು, ಆಗ ಅದನ್ನೇ ಆತ ತೀರಾ ಮನಸ್ಸಿ ತಗೊಂಡು ಹೀಗಾದ್ರೂ ಕೂಡ ಅದು ಪ್ರಕರಣನೇ ತನಿಖೆ ಮಾಡಲೇಬೇಕಾಗತ್ತೆ. ಸೊ ಈ ಅರ್ಧ ಸತ್ಯ ಇರುತ್ತಲ್ಲ, ಒಂದಷ್ಟು ಅಂಶಗಳು ಆತ ಹೇಳುವಂತದ್ದು ಸತ್ಯ ಇದ್ರೂ ಇರಬಹುದು, ಅಥವಾ ಅದು ಕೆಲವೊಂದ್ಸರಿ ಟ್ವಿಸ್ಟೆಡ್ ಟ್ರುತ್ ಆಗಿದ್ರೂ ಇರಬಹುದು, ಗೊತ್ತಿಲ್ಲ. ಇದನ್ನ ಹೇಗೆ ಪೊಲೀಸರು ಅನಲೈಸ್ ಮಾಡ್ತಾರೆ? ಅದೇ ಈಗ ಅದು ಒಂಥರ ಅದು ಬಹಳ ಇಂಪಾರ್ಟೆಂಟ್ ತಾವು ಮಾತಾಡ್ತಾ ಇರುವಂತದ್ದು. ನಮ್ಗೆ ಅರ್ಧ ಸತ್ಯ ಪೂರ್ಣ ಸತ್ಯ ಅಂತ ಅನ್ನೋದ್ರ ಮೇಲೆ ನಮ್ಗೆ ಆ ತನಿಖೆ ಮಾಡುವಂತ ಕಾಲದಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಅಂದ್ರೆ ಈಗಾಗಲೇನೆ ಅವನನ್ನ ಇಂಟ್ರಾಗೇಷನ್ ಮಾಡುವಂತ ಸಮಯದಲ್ಲಿ 1-2 ದಿವಸ ಇಂಟ್ರಾಗೇಷನ್ ಮಾಡಿಬಿಟ್ರೆ ಅವನಲ್ಲಿ ಏನಿದೆ ಅನ್ನುವಂಥದ್ದು ನಮ್ಗೆ ಪೂರ್ಣ ಪ್ರಮಾಣದಲ್ಲಿ ಗೊತ್ತಾಗ್ಬಿಡ್ತದೆ. ಅದು ಪೂರಕವಾಗಿ ನಾವು ಬೇರೆ ಬೇರೆ ತನಿಖೆ ಮಾಡ್ತಾ ಹೋಗ್ತೀವಿ. ಇವ್ನು ಎಷ್ಟು ಮಟ್ಟಕ್ಕೆ ಸುಳ್ಳು ಹೇಳ್ತಾವನೆ, ಯಾಕೆ ಹೇಳ್ತಾವನೆ ಅಂತ ಅನ್ನುವಂಥದ್ದು, ಆಮೇಲೆ ಎಷ್ಟು ಮಟ್ಟಕ್ಕೆ ಸತ್ಯ ಹೇಳ್ತಾ ಇದ್ದಾನೆ, ಯಾಕೆ ಸತ್ಯ ಹೇಳ್ತಾ ಇದ್ದಾನೆ ಅಂತ ಅನ್ನುವಂಥದ್ದು ಸಹ ನಮ್ಗೆ ಗೊತ್ತಾಗ್ತದೆ. ಅದನ್ನ ತನಿಖಾಧಿಕಾರಿಗಳಿಗೆ ಈಗಾಗಲೇ ಗೊತ್ತಾಗಿರುತ್ತೆ. ಆ ಪ್ರಕಾರವಾಗ್ಲೇನೆ ಈಗ ಹೋಗ್ಬೇಕು, ಈಗ ಹೋಗಿದ್ದಾರೆ, ಈಗ ಅಲ್ಲೊಂದು ಇವ್ನು ತೋರಿಸ್ತಾನೆ, ಅಲ್ಲೊಂದು ಸ್ಕೆಲಿಟನ್ ಸಿಗುತ್ತೆ. ಸಿಕ್ಕಿದ ತಕ್ಷಣನೇ ಅವ್ರು ಮರ್ಡರ್ ಮಾಡೋದ್ ಕೇಸು, ಮರ್ಡರ್ ಮಾಡ್ಬಿಟ್ಟಿದ್ದಾರೆ, ಯಾರು ಮರ್ಡರ್ ಮಾಡಿದ್ದಾರೆ ಅನ್ನೋದು ಅದಕ್ಕೊಂದು ಇದಿದೆ. ಯಾರು ಯಾಕೆ ಮಾಡಿದ್ರು, ಏನ್ ಮಾಡಿದ್ರು ಅಂತ ಅನ್ನುವಂಥದ್ದೇ ಬೇರೆ ತರವಾದಂತ ತನಿಖೆಗೆ ಹೋಗುತ್ತದೆ.
ಆದ್ರೆ ಈಗ ಪ್ರಾಥಮಿಕವಾಗಿ ಇದೇ ನಮಗೆ ಪತ್ತೆ ಆಗಬೇಕಲ್ಲ, ಇದು ನಮ್ ಟೈಮ್ ತಗೊಳುತ್ತಲ್ಲ. ಯಾವುದೇ ಕನ್ಕ್ಲೂಷನ್, ಒಂದು ಚೂರು ಕನ್ಕ್ಲೂಷನ್ ಬರಲ್ಲ. ಇವಾಗ ಸಿಕ್ಬೋದು, ಏನು ಬಾಡಿ ಸ್ಕೆಲೆಟನ್ ಸಿಕ್ಕುವಂತದ್ದು ಏನು ಅದೇನು ಅತ್ಯಾಶ್ಚರ್ಯ ಏನಲ್ಲ. ಒಳಗಡೆ ಸಿಕ್ಬಿಟ್ರೆ ಅಲ್ಲಿಗೆ ಆಗ್ಬಿಟ್ಟದೆ ಇಂತ ಸಾವಿರಾರು ಆಗ್ಬಿಟ್ಟವೆ ಅಂತ ಅನ್ನುವಂತ ಕನ್ಕ್ಲೂಷನ್ ಬರುವಂತದ್ದು ಇಲ್ಲ. ಅದರಿಂದ ಆ ತನಿಖೆನಲ್ಲಿ ನಾವೇನಷ್ಟು ಏನು ತುಂಬಾ ಇನ್ನೂ ಏನಪ್ಪಾ ಇನ್ನೂ ಸಾವಿರಾರು ಸಿಕ್ಬಿಡ್ಬೋದೇನೋ ನಥಿಂಗ್ ಆತರ ಹಂಗೆ ಆಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಏನಾಗ್ತಿದೆ, ಇಂಥ ಒಂದು ಅತ್ಯಂತ ಜಾಸ್ತಿ ಜನನಿಬಿಡ ತಮ್ಮ ಇವರು ಹೋದಂತ ಯಾತ್ರಾರ್ಥಿಗಳು ಹೋಗುವಂತ ಜಾಗಗಳಲ್ಲಿ ಇಂಥ ಘಟನೆಗಳು ಸಾಮಾನ್ಯವಾಗಿ ಎಲ್ಲಾ ಕಡೆ ಆಗ್ತವೆ. ಅವು ಕಾನೂನುಬದ್ಧವಾಗಿ ನಡ್ಕೊಂಡು ಹೋಗ್ತಾ ಇರ್ತವೆ. ಎಲ್ಲಿ ಕ್ರಿಮೇಟ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಯಾವ ಕಡೆ ಇರಿಸ್ಬೇಕು ಅಂತ ಹೇಳಿ ಅವು ಸಾಮಾನ್ಯವಾಗಿ ಏನಾಗ್ತವೆ, ಅಂತವು ಒಂದು ಚಾಲೆಂಜಸ್ ಬರ್ತವೆ ಇವ್ರಿಗೆ. ಯಾಕಂದ್ರೆ ನಮ್ಮ ಫ್ಯೂಷನ್ ಏರಿಯಾಗಳಿಗೆ, ಟೌನ್ಗಳಲ್ಲೇ, ಬಸ್ ಸ್ಟ್ಯಾಂಡ್ಗಳಲ್ಲೇ ಡೈಲಿ ವಾರಕ್ಕೆ 2-3 ಸತ್ತೋಗ್ಬಿಡ್ತಾರೆ ಜನ. ಅವನು ಪತ್ತೆ ಮಾಡೋದೇ ನಮ್ಗೆ ದೊಡ್ಡ ಚಾಲೆಂಜಸ್ ಆಗ್ತದೆ ಸ್ಟೇಟ್ಗೂ ಮತ್ತೆ ಸಿಟಿ ಪೊಲೀಸ್ಗೂ. ಅವ್ರು ಎಷ್ಟು ಸಾಧ್ಯನೋ ಅಂತವನ್ನೆಲ್ಲ ಪತ್ತೆ ಮಾಡಿ ಆಗುವಂತದ್ದು ಮಾಡ್ತೇವೆ. ಕೆಲವು ಪತ್ತೆನೇ ಆಗಲ್ಲ, ನಾವ್ ಏನ್ ಪ್ರಯತ್ನ ಪಟ್ರು. ಆಗಿರ್ತಕ್ಕಂಥ ಪ್ರಕರಣಗಳು ಇದಾವೆ ಹಾಗೆ. ಆ ಕಾರಣಕ್ಕೋಸ್ಕರನೇ ನನ್ನ ಲೆಕ್ಕದಲ್ಲಿ ಇವತ್ತು ಚಿಕ್ಕಬಿಡ್ತು ಅದು ಸ್ಕೆಲಿಟನ್ ಅಂತ ಅಂದ ತಕ್ಷಣನೇ ಅದೊಂದು ನಾವು ಗೆದ್ದುಬಿಟ್ಟು ಅವ್ರು ಸೋತೋದು ಹಂಗೆ ಏನಿಲ್ಲ. ಇದು ತನಿಖೆಯ ಒಂದು ಭಾಗ ಆಗ್ತದೆ ಅಷ್ಟೇನೆ. ಅದಾದ್ಮೇಲೆ ಕಂಟಿನ್ಯೂ ಹಾಕೊಂಡು ಹೋಗ್ತದೆ. ಕಾದು ನೋಡೋಣ ಮೇಡಮ್. ಓಕೆ, ಎಸ್ ಕೆ ಉಮೇಶ್ ಅವರೇ, ಇನ್ನು ಕರ್ನಾಟಕದಲ್ಲಿ ಈ ತರದ ಇನ್ಯಾವುದಾದ್ರೂ ಪ್ರಕರಣ ನಿಮ್ಗೆ ನೆನಪಿದ್ಯಾ? ಈ ಹಿಂದೆ ಯಾವ್ದಾದ್ರು ಈ ತರದ ಪ್ರಕರಣ ಅಂದ್ರೆ ಸಿಮಿಲರ್ ಅನ್ನುವಂಥದ್ದು ಏನಾದ್ರೂ ನೆನಪಿದ್ಯಾ? ಯಾವ್ದಾದ್ರು ಪ್ರಕರಣಗಳಾಗಿದೆಯಾ? ಜಸ್ಟ್ ನೇಮ್ ಆಫ್ ಫುಲ್. ಇಲ್ಲ, ಏನಾಗುತ್ತೆ ನೋಡಿ, ಈ ತರ ಪ್ರಕರಣಗಳಲ್ಲಿ ತುಂಬಾ ಮರ್ಡರ್ಗಳು ಮಾಡಬಿಟ್ಟು ತುಂಬಾ ಈ ತರ ತಗೊಂಡೋಗ್ಬಿಟ್ಟು ಎಲ್ಲೆಲ್ಲೋ ಹಾಕಿ ಬಹಳ ವರ್ಷಗಳಿಂದ ನಾನು ಊಟ ಹಾಕಿದ್ದೀನಿ ಅಂತ ಅನ್ನುವಂತಹ ಸಾಯಿಸಿರುವಂತ ಪ್ರಕರಣಗಳಿದ್ದಾವೆ. ಮರ್ಡರ್ಗಳು ಮಾಡಿಬಿಟ್ಟು ಅಲ್ಲಲ್ಲೇ ಬಿಟ್ಬಿಟ್ಟು ಹೋಗಿರ್ತಕ್ಕಂಥ, ಈಗ ಸೈನೈಡ್ ಮೋಹನ್ ಇರ್ಬೋದು, ಈಗ ಸೈನೈಡ್ ಮಲ್ಲಿಕಾ ಇರ್ಬೋದು. ಆ ಕೇಸಸ್ಗಳೆಲ್ಲ ನಾವೆಲ್ಲ ಆದಾಗ ನಾವು ಪತ್ತೆ ಮಾಡಿದ್ವಿ. ಈಗ ಸೈನೈಡ್ ಮಲ್ಲಿಕನ್ ನಾನು ಪತ್ತೆ ಮಾಡಿದೆ, ಸೈನೈಡ್ ಕಿಲ್ಲರ್ನ ಸಿಐಡಿನವರು ಇನ್ವೆಸ್ಟಿಗೇಟ್ ಮಾಡಿದ್ರು, ಅಲ್ಲಿ ಲೋಕಲ್ ಪೊಲೀಸರು ಪತ್ತೆ ಮಾಡಿದ್ರು. ಹೀಗೆ ಸರಣಿ ಸಾವುಗಳು, ಸರಣಿ ಕೊಲೆಗಳನ್ನ ಪತ್ತೆ ಮಾಡ್ತಕ್ಕಂಥ ವಿಧಾನಗಳೇ ಬೇರೆ, ಅದನ್ನ ತನಿಖೆ ಮಾಡ್ತಕ್ಕಂಥದ್ದೇ ಬೇರೆ. ಇದು ಎಲ್ಲೆಲ್ಲೋ ಯಾವ ಜಾಗದಲ್ಲೋ ಸತ್ತೋಗ್ಬಿಟ್ಟಿರ್ತಕ್ಕಂಥವ್ರನ್ನ ತಗೊಂಡೋಗ್ಬಿಟ್ಟು ಯಾವುದೋ ಒಂದು ಜಾಗದಲ್ಲಿ ಕ್ರಿಮಿನೇಟ್ ಮಾಡ್ಬಿಟ್ಟು ಅದಾದ್ಮೇಲೆ ಇಂಥ ಬಾಡಿಗಳೆಲ್ಲ ಸಿಕ್ತು ನಾನು ಕ್ರಿಮೇಟ್ ಮಾಡಿದ್ದೀನಿ ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ನಮ್ಮ ಪೊಲೀಸ್, ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ ಇದೇ ಹೊಸ ಪ್ರಥಮ ಅಂತ ಕಾಣಿಸ್ತದೆ. ಆದ್ರೆ ಇಂಡಿವಿಜುವಲ್ ಕೇಸಸ್ಗಳು ಮಾಡಿದೀವಿ. ಈಗ ನಾನು ಮಾಡಿದ್ದೀನಿ. ಈಗ 2002ರಲ್ಲಿ ಮಿಸ್ಸಿಂಗ್ ಆದಂತ ಒಬ್ಬನ್ನ 2011, 8, 9ರಲ್ಲಿ ಅವನನ್ನ ಅವ್ರ ಮನೆಯಲ್ಲಿ ಊಟ ಹಾಕೊಂಡು ಕಿಚನ್ ಅಲ್ಲಿ ಊಟ ಹಾಕ್ಬಿಟ್ಟಿದ್ರು. ಅವಾಗಿಂದನೂ ನಮ್ಮ ತಿಲಕನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಅದು ಕಂಪ್ಲೇಂಟ್ ಆಗಿ ಕೇಸ್ ರಿಜಿಸ್ಟರ್ ಆಗಿ ಮಿಸ್ಸಿಂಗ್ ಎಲ್ಲಿತ್ತು ಗಣೇಶ ಅನ್ಬಿಟ್ಟು ಅಂತ. ಅದಾದ್ಮೇಲೆ ನಾನು ಬೇರೆ ಕೇಸನ್ನು ತನಿಖೆ ಮಾಡುವಂತ ಸಮಯದಲ್ಲಿ ಅವ್ರನ್ನ ಕ್ವಶನ್ ಮಾಡ್ತಾ ಇರುವಂತ ಸಮಯದಲ್ಲಿ ಇವರು ಬೇರೆ ಕಾರಣಕ್ಕೋಸ್ಕರನೇ ಅವನನ್ನ ಹೊಡೆದು ಸಾಯಿಸಿ ಅದೇ ಮನೆಯಲ್ಲಿ ಲೂಟ್ ಹಾಕಿದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್ ಬಂದು ಕೊನೆಗೆ ನಾವು ಎಕ್ಸ್ಯೂಮ್ ಮಾಡಿ ಅದನ್ನೆಲ್ಲ ಬಾಡಿ ಎಲ್ಲ ತೆಗೆಸಿ ಎಲಾಂಗ್ ವಿತ್ ಎಕ್ಸಿಬಿಷನ್ ಪ್ರೊಸೀಡಿಂಗ್ಸ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ವಿ. ಕೇಸ್ ಆಯ್ತದು. ಕೊನೆಗೆ ಅದು ಟ್ರಯಲು ಆಯ್ತು. ಹೀಗೆ ಇಂಡಿವಿಜುವಲ್ ಕೇಸಸ್ಗಳು 3 ವರ್ಷ, 4 ವರ್ಷ, 5 ವರ್ಷ, 10 ವರ್ಷ ಆದ್ಮೇಲೂ ಸಹ ಬಾಡಿ ಸಿಕ್ಕಿರ್ತಕ್ಕಂಥ ಪ್ರಕರಣಗಳು ಇಂಡಿವಿಜುವಲ್ ಕೇಸಸ್ಗಳಲ್ಲಿ ಇದಾವೆ. ಆ ಪ್ರಕರಣಗಳು ಪತ್ತೆ ಆಗಿದ್ದಾವೆ. ಆದ್ರೆ ಈ ತರ ಪ್ರಕರಣ ಎಲ್ಲೆಲ್ಲೋ ಸಿಕ್ತವು, ನಾನು ಎಲ್ಲೆಲ್ಲೋ ತಗೊಂಡೋಗಿ ಹಾಕ್ಬಿಟ್ಟಿದ್ದೀನಿ ಅನ್ಬಿಟ್ಟು ತಲೆಬುರುಡೆ ತಂದಂತ ಪ್ರಕರಣ ನನ್ನ ಲೆಕ್ಕದಲ್ಲಿ ಇದೆ ಫಸ್ಟ್ ಅಂತ ಕಾಣಿಸ್ತದೆ ಮೇಡಮ್. ಆಲ್ ರೈಟ್. ಜೊತೆಗೆ ಇನ್ನೊಂದು ಏನಂದ್ರೆ, ಅಲ್ಲಿ ಒಂದು ವೇಳೆ 95 ಇಂದ 14ರ ಒಳಗೆ 2014ರ ಒಳಗೆ ಅಷ್ಟೊಂದು 106 ಅಥವಾ ಅವನು ಹೇಳೋ ಹಾಗೆ ಅದೆಷ್ಟೋ 100 ಸಂಖ್ಯೆಯಲ್ಲಿ ಆ ತರದ ಕೊಲೆಗಳು ಆಗಿದ್ದಲ್ಲಿ ಕಂಪ್ಲೇಂಟ್ ಆಗಬೇಕಾಗಿತ್ತಲ್ವಾ? ಬೇಡ 100 ಕೊಲೆ ಆಯ್ತು ಅಂದ್ರೆ ಒಂದು 50-60 ಆದ್ರೂ ಕಂಪ್ಲೇಂಟ್ಗಳು ಆಗಿರ್ಬೇಕಾಗಿತ್ತಲ್ವಾ? ಅದೇ ನೋಡಿ, ಯಾವತ್ತೂ ಅಷ್ಟೇನೆ ಯಾವ್ದು ಏನನ್ನೂ ಮುಚ್ಚಿಟ್ಕೊಳಕ್ ಆಗುದಿಲ್ಲ. ಎಸ್ಪೆಷಲಿ ಕೊಲೆಗಳಾದಂತೂ ಮುಚ್ಚಕ್ಕೆ ಆಗಲ್ಲ. ಎಂಥ ಪ್ರಭಾವಿಗಳೇ ಇರ್ಲಿ, ಯಾರೇ ಇರ್ಲಿ, ಮುಚ್ಚಕ್ಕಾಗಲ್ಲ. ಅದು ಆಗದ ಕೆಲಸ. ಅದಾದ್ಮೇಲೆ ಇಷ್ಟೊಂದು 100 ಹೆಣಗಳನ್ನ ನಾನು ಎತ್ಕೊಂಡೋಗಿ ಊಟ ಹಾಕ್ತೇನೆ ಅನ್ನುವಂತ ಹೇಳುವಂತವನು ಯಾವ ಕಾರಣಕ್ಕೂ ಅವನು ಈಗ ಅನಾಮಿಕ ಅಂತ ಕರಿತೀವಲ್ಲ, ಹಂಗಿರಕ್ ಸಾಧ್ಯ ಇಲ್ಲ. ಅವನೊಂಥರ ಇವು ಹೆಣಗಳ ಸರ್ದಾರ್ ಆಗ್ಬಿಡ್ತಾನೆ, ಎತ್ಕೊಂಡು ಹೋಗುದು, ಅವಕ್ಕೊಂದು ಕ್ರಿಯಾಕರ್ಮ ಮಾಡುವಂತದ್ದು. ಹೀಗೆ ಪಬ್ಲಿಕ್ ಫಿಗರ್ ಆಗ್ಬಿಡ್ತಾನೆ. ಎಲ್ರಿಗೂ ಗೊತ್ತಿರ್ತದೆ ಈ ಕೆಲಸ ಮಾಡ್ತಾನೆ, ಈ ತರ ಅನಾಥ ಶವಗಳು ತಗೊಂಡೋಗ್ಬಿಟ್ಟು ದಫನ್ ಮಾಡ್ತಾನೆ ಇವ್ರು ಅಂತ ಹೇಳಿ. ಏನಾದ್ರು ಹಂಗಾದಾಗ ಎಲ್ಲ ಅವನಿಗೆ ಫೋನ್ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ಇಂದ ಫೋನ್ ಅವನಿಗೆ ಮಾಡ್ತಾರೆ. ಅಲ್ಲಿ ಸಾರ್ವಜನಿಕರು ಸಹ ಕೆಲವಷ್ಟು ಜನ ಅವ್ನು ಫೋನ್ ಮಾಡ್ತಿರ್ತಾರೆ, ಇವನೇ ಆ ಕೆಲಸ ಮಾಡೋದು ಅಂತ ಅನ್ನುವಂಥದ್ದು. ಆ ಕಾರಣಕ್ಕೆ ಈಗಾಗಲೇ ಅವನು ಸಾರ್ವಜನಿಕವಾಗಿ ಆಗ್ಲೇ ಗೊತ್ತಿರ್ಬೇಕು. ಅವನು ಹಂಗೆ ಅನಾಮಿಕವಾಗಿ ಅವನ್ನೆಲ್ಲ ಮಾಡ್ಬಿಡಕ್ ಸಾಧ್ಯ ಆಗುದಿಲ್ಲ ಇಂಥ ಕೆಲಸ ಅಲ್ಲ.
ಅದರಿಂದ ಅದರಲ್ಲೂ ನಾವು ತನಿಖೆ ಮಾಡ್ಬೇಕಲ್ಲ, ಅಲ್ಲಿದ್ನ ಅವನು ಅಷ್ಟು ವರ್ಷದಿಂದ ಇದ್ದ, ಯಾರ್ಯಾರ ಪರಿಚಯ ಅವನು, ಈ ತರ ಕೆಲಸ ಮಾಡ್ತಾ ಇದ್ನ, ಬೇರೆ ಇನ್ನೇನ್ ಕೆಲಸ ಮಾಡ್ತಾ ಇದ್ದ ಅನ್ನುವಂಥದ್ದು ನಾವು ಬಹಳ ಚೆನ್ನಾಗಿ ತಿಳ್ಕೊಂಡ್ರೆ ಅವನ ಬಿಹೇವಿಯರ್ ಆಟಿಟ್ಯೂಡ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ.